ನೋಡಿ, ಮುಡಾ ಹಗರಣದ ನಂತರದಲ್ಲಿ ಈಗ ಮತ್ತೊಂದು ಆರೋಪ ಎದುರಾಗ್ತಾ ಇದೆ. ಮುಡಾ ಹಣವನ್ನು ಬೇರೆ ಬೇರೆ ಕ್ಷೇತ್ರಗಳಿಗೆ ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪ. ರಾಜ್ಯಪಾಲರ ಪತ್ರದಿಂದ ಈ ಡೌಟ್ ಅಥವಾ ಅನುಮಾನ ಸೃಷ್ಟಿಯಾಗ್ತಾ ಇದೆ. ಒಂದು ಕಡೆ ತಮ್ಮ ಪ್ರಭಾವವನ್ನು ಬೀರಿ 14 ಸೈಟ್ಗಳನ್ನು ಪಡೆದುಕೊಂಡಿರುವಂಥ ಆರೋಪ ಇದೆ. ಇನ್ನೊಂದು ಕಡೆ ಮುಡಾಗೆ ಬಂದಿರುವಂಥ ಆದಾಯವನ್ನು ಬೇರೆ ಬೇರೆ ಇಲಾಖೆಗಳಿಗೆ ಬಳಸಿಕೊಂಡಿರುವಂಥ ಆರೋಪ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ವರುಣ ಶ್ರೀರಂಗಪಟ್ಟಣಕ್ಕೆ ಮುಡಾ ಹಣ ವರ್ಗಾವಣೆ ಆಗಿದೆಯಂತೆ. ಸಿಎಂ ಮೌಖಿಕ ಸೂಚನೆಯ ಮೇರೆಗೆ ಹಣ ವರ್ಗಾವಣೆ ಆಗಿರುವಂಥ ಆರೋಪ ಇದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಈ ಅಂಶಗಳು ಉಲ್ಲೇಖ ಆಗಿದ್ದಾರೆ. 5ನೇ ತಾರೀಕು 9ನೇ ತಿಂಗಳು 2024 ಅಂದರೆ ಕಳೆದ ತಿಂಗಳು ರಾಜ್ಯಪಾಲರಿಂದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಢವಢವ ಶುರುವಾಗಿದೆಯಾ? ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ತಲ್ಲಣ, ಆತಂಕ ಯಾಕೆ ಅನ್ನೋದು ಇಲ್ಲಿ ಡೌಟ್ ಆಗಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಾಡ್ತಾ ಇದೆ. ನೋಡಿ, ಮುಡಾ ಅಂತ ಹೇಳಿದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ರೈತರಿಂದ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡು ಲೇಔಟ್ಗಳನ್ನು ರಚನೆ ಮಾಡಿಕೊಂಡು ಅದನ್ನು ಜನರಿಗೆ ಮಾರಾಟ ಮಾಡಿ ಅದರಿಂದ ಬಂದಿರುವ ಲಾಭವನ್ನು ಸರ್ಕಾರದ ಖಜಾನೆಗೆ ತುಂಬಿಸಬೇಕಾಗತ್ತೆ. ಮುಡಾ ಉದ್ದೇಶವೇ ಅದು, ನಗರದ ಅಭಿವೃದ್ಧಿಯ ಪ್ರಾಧಿಕಾರ ಅದು. ಆದರೆ ಮುಡಾ ಹಗರಣದ ಅಥವಾ ಮುಡಾ ಬಂದಿರುವಂಥ ಅಥವಾ ಮುಡಾ ಕಲೆಕ್ಟ್ ಮಾಡಿರುವಂಥ ಹಣವನ್ನು ಆಯಾ ಉದ್ದೇಶಕ್ಕೆ ಬಳಸದೇನೆ ಬೇರೆ ಬೇರೆ ಇಲಾಖೆಗಳಿಗೆ ಅದನ್ನು ಕೊಟ್ಟಿದ್ದಾರೆ ಎನ್ನುವ ಅನುಮಾನ ಇದೆಯಂತೆ. ಶ್ರೀರಂಗಪಟ್ಟಣ, ಮಂಡ್ಯದ ಇತರೆ ಜಿಲ್ಲೆಗಳಿಗೂ ಕೂಡ ಅಥವಾ ಇತರೆ ಇಲಾಖೆಗಳಿಗೂ ಕೂಡ ಅದು ಬಳಕೆಯಾಗಿದೆ ಅನ್ನೋದು ಮೇಲ್ನೋಟಕ್ಕೆ ರಾಜ್ಯಪಾಲರ ಪತ್ರದಲ್ಲೂ ಉಲ್ಲೇಖ ಆಗಿದೆ. ಸೊ ಹೀಗಾಗಿ ಈ ವಿಚಾರವೂ ಕೂಡ ಇದೀಗ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುತ್ತಾ, ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ, ಈ ಎಲ್ಲ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಗಮನಿಸ್ತಾ ಇದ್ದೀವಿ, ಮುಡಾ ಹಗರಣದಲ್ಲಿ ಒಂದು ಕಡೆ ಲೋಕಾಯುಕ್ತದಲ್ಲಿ FIR, ಇನ್ನೊಂದು ಕಡೆ EDಯಲ್ಲೂ ಕೂಡ ಪ್ರಕರಣ. ಇದೀಗ ಮತ್ತೊಂದು ಹೊಸ ವಿಷಯ. ಈ ವಿಚಾರದಲ್ಲಿ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ? ದಸರತ್, ಏನೋ ಮೈಸೂರು ಮೂಡ ಹಗರಣ ಬಗೆದಷ್ಟು ಕೂಡ ಬಯಲಾಗ್ತಿರ್ತಕ್ಕಂಥದ್ದು. ಇತ್ತೀಚೆಗೆ ಏನು ನಿವೇಶನ ಅಕ್ರಮವಾಗಿ ಹಂಚಿಕೆ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಕೂಡ ಲೋಕಾಯುಕ್ತ ತನಿಖೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಇನ್ನು ED ಕೂಡ ಈಗಾಗಲೇ FIR ನ ದಾಖಲು ಮಾಡಿಕೊಂಡು ತನ್ನ ತನಿಖೆಯನ್ನು ಕೂಡ ಈಗಾಗಲೇ ಶುರು ಮಾಡಿರ್ತಕ್ಕಂಥದ್ದು. ಇದೀಗ ಮತ್ತೊಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು, ಮೂಡಾದಲ್ಲಿ ನಡೆದಿರ್ತಕ್ಕಂಥದ್ದು ಕೇವಲ ನಿವೇಶನ ಹಂಚಿಕೆ, ಅಕ್ರಮವಾಗಿ ನಿವೇಶನ ಹಂಚಿಕೆ ಅಷ್ಟೇ ಅಲ್ಲ, ಹಣ ದುರ್ಬಳಕೆ ಕೂಡ, ಅನುದಾನ ದುರ್ಬಳಕೆ ಕೂಡ ಆಗಿದೆ ಅನ್ನೋ ಒಂದು ಗಂಭೀರವಾದಂತಹ ಮತ್ತೊಂದು ಆರೋಪ ಕೂಡ ಕೇಳಿಬಂದಿರ್ತಕ್ಕಂಥದ್ದು. ಈ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು ಬೇರೆ ಯಾರೋ ಅಲ್ಲ, ಈ ಹಿಂದೆ ಇದೇ ಮೈಸೂರು ಮೂಡಾದಲ್ಲಿ ಏನು ನೌಕರರಾಗಿದ್ದಂತ KS ನಟರಾಜ್ ಎಂಬುವಂತವರು ಈ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಬರೋಬ್ಬರಿ 387 ಕೋಟಿಯಷ್ಟು ಮೈಸೂರು ಮೂಡಾಗೆ ಸೇರಿದಂತ ಅನುದಾನವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಸ್ವತಃ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಮೌಖಿಕ ಆದೇಶದ ಮೇರೆಗೆ ಅವರೇ ಪ್ರತಿನಿಧಿಸ್ತಕ್ಕಂಥ, ಅಂದ್ರೆ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಕ್ಕಂಥ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ, ಎರಡೂ ವಿಧಾನಸಭಾ ಕ್ಷೇತ್ರಗಳಿಗೆ ತಲಾ ಇಂತಿಷ್ಟು ಅಂತ ಹೇಳಿ ಹಂಚಿಕೆಯನ್ನ ಮಾಡಿ ಮತ್ತು ಉಳಿದ ಹಣವನ್ನ ಇತರೆ ಕಾಮಗಾರಿಗಳಿಗೆ ಬಳಕೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಕಾನೂನು ಬಾಹಿರ. ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ 1987 ಆಕ್ಟ್ ಅಡಿನಲ್ಲಿ ಬರ್ತಕ್ಕಂಥ ಸೆಕ್ಷನ್ 15 ಮತ್ತೆ 25 ಅಡಿನಲ್ಲಿ ಬರ್ತಕ್ಕಂಥ ಈ ಒಂದು ಕಾಯ್ದೆ ಏನಿದೆ, ಆ ಕಾಯ್ದೆಯನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿ ಕ್ಯಾಬಿನೆಟ್ ನ ಅನುಮೋದನೆ ಪಡ್ಕೊಂಡಿದ್ದೇವೆ ಅಂತೇಳಿ ಒಂದು ಮೌಖಿಕವಾಗಿ ಹೇಳಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಕ್ಯಾಬಿನೆಟ್ ಏನಿದೆ, ಕರ್ನಾಟಕ ನಗರ
ನಗರಾಭಿವೃದ್ಧಿ ಕಾಯ್ದೆ ಏನಿದೆ ಆ ನಗರಾಭಿವೃದ್ಧಿ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಹಣವನ್ನ ಬೇರೆ ಯಾವುದೇ ತರದ ಕಾಮಗಾರಿಗಳಿಗೆ ಅಥವಾ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ಕೋಬಾರದು ಅನ್ನೋ ಒಂದು ಕಾಯ್ದೆಯನ್ನ ಕೂಡ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸ್ಪಷ್ಟವಾಗಿ ಈ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಪಡ್ಕೊಂಡು ಈ ರೀತಿಯ ಒಂದು ಅನುದಾನವನ್ನ ದುರ್ಬಳಕೆ ಮಾಡ್ಕೊಂಡಿರೋ ಬಗ್ಗೆ ಗಂಭೀರವಾದಂತಹ ಆರೋಪವನ್ನ ಮಾಡಿ ರಾಜ್ಯಪಾಲರಿಗೆ ಒಂದು ದೂರನ್ನ ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಈಗಾಗಲೇ ಸಾಕಷ್ಟು ದೂರುಗಳ ನಡುವೆ ಈ ಏನು ನಟರಾಜನ್ ಅವರು 27/8/2024 ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರ್ತಾರೆ. ಆ ದೂರನ್ನ ಆಧರಿಸಿ ಇದೀಗ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. 5/9/2024 ಒಂದು ಪತ್ರವನ್ನ ಬರೆದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಕೂಡಲೇ ವರದಿಯನ್ನು ಕೂಡ ಕೊಡಬೇಕು ಅನ್ನೋ ಒಂದು ಪತ್ರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ನಟರಾಜ್ ಅವರ ಪತ್ರದ ಮುಖಾಂತರ ಅದು ದೂರ ಏನಿತ್ತು ಆ ದೂರನ್ನ ಆಧರಿಸಿ ಸರ್ಕಾರ ಏನು ವರದಿಯನ್ನ ಕೊಡುತ್ತೆ ಅದನ್ನ ಆಧರಿಸಿ ರಾಜ್ಯಪಾಲರು ಈ ಪ್ರಕರಣವನ್ನು ಕೂಡ ಸಿಬಿಐ ತನಿಖೆಗೆ ಒಳಪಡಿಸ್ತಾರ ಅಥವಾ ಕೊಡ್ತಾರ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರಕರಣ ಕೇವಲ ಮೈಸೂರು ವ್ಯಾಪ್ತಿಗಷ್ಟೇ ಸೀಮಿತವಾಗಿತ್ತು. ಇದೀಗ ಮಂಡ್ಯ ಜಿಲ್ಲೆಗೂ ವಿಸ್ತರಿಸಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಮೈಸೂರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸತಕ್ಕಂಥ ಶಾಸಕರು ಮೈಸೂರು ಮೂಡಾದ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಕೂಡ ಆಗಿರ್ತಾರೆ. ಹೀಗಾಗಿ ಆ ಅನುದಾನವನ್ನು ಕೂಡ ಬಳಸ್ಕೊಂಡಿರ್ತಕ್ಕಂಥದ್ದು ಅವರ ಒಂದು ಮೇಲೂ ಕೂಡ ಈಗ ಗಂಭೀರವಾದಂತಹ ಆರೋಪ ಬಂದಿರತಕ್ಕಂಥದ್ದು. ಹೀಗಾಗಿ ಯಾವ ಅವಧಿನಲ್ಲಿ ಈ ಒಂದು ಕ್ಯಾಬಿನೆಟ್ ಒಪ್ಪಿಗೆ ಪಡೆದಿದೆ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಸಿಎಂಗೆ ಮತ್ತೊಂದು ಮುಡ ಗುಮ್ಮ ಈಗ ಕಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಕೇವಲ ಅಕ್ರಮವಾಗಿ ನಿವೇಶನ ಪಡೆದ ಪ್ರಕರಣ ಒಂದೇ ಅಲ್ಲ, ಇದೀಗ ಈ ಒಂದು ಅನುದಾನವನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಗಂಭೀರವಾದಂತಹ ಆರೋಪ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರು ಎದುರಿಸಬೇಕಾಗಿರ್ತಕ್ಕಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಶಶಿಕುಮಾರ್.